ಒಂದು ಪ್ರಕರಣ ರಾಜಕಾರಣದ ದಿಕ್ಕು ದೆಸೆಗಳನ್ನು ಬದಲಿಸೋಕ್ಕೆ ಸಾಧ್ಯ ಆಗುತ್ತಾ? ರಾಜ್ಯದಲ್ಲಿ ಚರ್ಚೆ ಆಗ್ತಿರುವಂತಹ ಮತ್ತು ಸಾಕಷ್ಟು ಜನರಲ್ಲಿ ಒಂದು ಆಕ್ರೋಶವನ್ನು ಮಡುಗಟ್ಟಿಸಿರುವಂತಹ ಒಂದು ಪ್ರಕರಣ ಮುಖ್ಯಮಂತ್ರಿಯ ಗಾದಿಯನ್ನೇ ಬದಲಿಸುವಷ್ಟರ ಮಟ್ಟಿಗಿನ ಪ್ರಭಾವ ಹೊಂದಿದೆಯಾ? ಕಾರಣ ಇಷ್ಟೇ, ಏನು ಹಿಂದುಳಿದ ಸಮಾಜದ ನಾಯಕ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿದ್ದಾರೆ. ಅವರು ಗಟ್ಟಿ ನಿರ್ಧಾರ ಮಾಡಿದ್ದಾರೆ. ಆ ಜಾಗದಲ್ಲಿ ಬೇರೆ ಯಾರಿದ್ದಿದ್ರೂ ಕೂಡ ಅಂಥದ್ದೊಂದು ನಿರ್ಧಾರ ಮಾಡ್ತಿರ್ಲಿಲ್ವೇನೋ ಅನ್ನುವಷ್ಟರ ಮಟ್ಟಿಗೆ ಜನ ಚರ್ಚೆ ಮಾಡ್ತಿದ್ದಾರೆ. ಮತ್ತೊಂದು ಕಡೆ ಪ್ರಬಲ ಸಮುದಾಯದ ಮತ್ತೊಬ್ಬ ನಾಯಕ ಬೇರೆಯದ್ದೇ ನರೇಟಿವ್ ಸೆಟ್ ಮಾಡಲಿಕ್ಕೆ ಅವರದ್ದೇ ಪಕ್ಷದಲ್ಲಿ ಭಿನ್ನ ಹೇಳಿಕೆಗಳನ್ನು ಕೊಡ್ತಿರುವಂಥದ್ದು ಕೂಡ ಜನ ನೋಡ್ತಿದ್ದಾರೆ. ಜನರು ದಡ್ರಲ್ಲ. ಈಗ ಎಷ್ಟರ ಮಟ್ಟಿಗಿನ ಚರ್ಚೆ ಆಗ್ತಿದೆ ಅಂದರೆ, ನನ್ನಂಥವರು 100 ಜನ ಬರ್ತಾರೆ ಅನ್ನುವಂತಹ ಹೇಳಿಕೆ ಏನು ಕೊಟ್ಟಿದ್ರು ಒಬ್ಬ ನಾಯಕರು, ಅದಕ್ಕೆ ಪೂರಕವಾದ ರೀತಿಯಲ್ಲೇ ನರೇಟಿವ್ ಸೆಟ್ ಆಗ್ತಿದೆ, ವ್ಯವಸ್ಥೆಯ ವಾತಾವರಣ ಕೂಡ ಸೃಷ್ಟಿಯಾಗ್ತಿರೋ ರೀತಿಯಲ್ಲಿ ಕಾಣಿಸುತ್ತೆ. ಆದರೆ SIT ತನಿಖೆ ನಡೀತಿದೆ, ಅದು ಕಾನೂನಿನ ಚೌಕಟ್ಟಿನಲ್ಲೇ ನಡೆಯುತ್ತೆ. ಅಲ್ಲಿ ತಪ್ಪಾದರೆ ಕೋರ್ಟ್ ಇರುತ್ತೆ, ಕೋರ್ಟನ್ನು ಕೇಳಬಹುದು. ಘನವೆತ್ತ ನ್ಯಾಯಮೂರ್ತಿಗಳೇ ನಮಗೆ ಈ ಥರ ಅನ್ಯಾಯ ಆಗಿದೆ ಅಥವಾ ಈ ಥರ ನಮಗೆ ನ್ಯಾಯ ಸಿಕ್ಕಿಲ್ಲ ಅಂತ ಕೇಳಬಹುದು, ಅದಕ್ಕೆ ಅವಕಾಶ ಇರುತ್ತೆ. ಆದರೆ ಇಲ್ಲಿ ಬಡಪಾಯಿಗಳು ಯಾರು, ಕೆಲವರಿಗೆ ನ್ಯಾಯ ಸಿಗಲಿಲ್ಲ ಅನ್ನೋ ಕಾರಣಕ್ಕೆ ಜನಾಕ್ರೋಶ ಗಟ್ಟಿಯಾಗಿ ಎದ್ದು ಕಾಣ್ತಿದೆ. ಅದಕ್ಕೆ ಪ್ರತಿಯಾಗಿ ನೋಡಿ, ಅಲ್ಲೂ ಕೂಡ ಸಿಂಪಲ್, ಇಲ್ಲಿ ರಾಜಕೀಯವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ, ಸಾಕ್ಷರತೆಯ ವಿಚಾರದಿಂದಲೂ ಕೂಡ ಯಾರು ಮುಂದಿದ್ದಾರೆ ಅಂಥವರು ವ್ಯವಸ್ಥೆ ಹೇಗೆ ಬೇಕೋ ಆ ರೀತಿ ತಿರುಗಿಸಿಕೊಳ್ಳುವಂತಹ ಪ್ರಯತ್ನಗಳನ್ನು ಮಾಡ್ತಾರೆ ಗಟ್ಟಿಯಾಗಿ. ಅಂತಹ ಸಂದರ್ಭದಲ್ಲಿ ಅನ್ಯಾಯಕ್ಕೊಳಗಾಗುವಂಥದ್ದು ಯಾರು? ಧ್ವನಿ ಇಲ್ಲದವರು. ಎಕ್ಸಾಂಪಲ್, ಸೌಜನ್ಯ ಕೇಸ್ ಏನಾಯಿತು, ಪದ್ಮಲತಾ ಅವರ ಕೇಸ್ ಏನಾಯಿತು, ವೇದವಲ್ಲಿ ಅಮ್ಮ ಅವರ ಕೇಸ್ ಏನಾಯಿತು, ಈ ಥರ ಇದೊಂದು ಸಣ್ಣ ಎಕ್ಸಾಂಪಲ್. ಇಂತಹ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರನ್ನು ಇಳಿಸಿ ಆ ಜಾಗಕ್ಕೆ ಬೇಕಾದಂತಹ ವ್ಯಕ್ತಿಯನ್ನು ತಂದು ಕೂರಿಸುವಂತಹ ಪ್ರಯತ್ನಗಳು ನಡೀತಿವೆ, ನಡೆಯುತ್ತೆ, ನವೆಂಬರ್ಗಾಗುತ್ತೆ, ಜನವರಿಗಾಗುತ್ತೆ ಅನ್ನುವಂತಹ ಏನು ಒಂದು ಚರ್ಚೆ ನಡೀತಿದೆ ರಾಜಕಾರಣದಲ್ಲಿ. ಅದು ಎಲ್ಲೋ ಒಂದು ಕಡೆ ನಿಜ ಇರಬಹುದಾ ಅನ್ನೋದಕ್ಕೆ ಈಗಿನ ವಾತಾವರಣದಲ್ಲಿ ಕಣ್ಮುಂದೆ ಕಾಣ್ತಿರುವಂತಹ ವಾಸ್ತವಗಳು ಸಾಕ್ಷಿಯನ್ನು ನುಡಿತಿವೆ. ಇದು ಒಂದು ಕಡೆ. ನಾನು CM ಆಗಲೇಬೇಕು ಅಂತ ಕೂತಿರುವಂತಹ DK ಶಿವಕುಮಾರ್ ಅವರಿಗೆ ಪ್ರಭಾವಿ ಸಮಾಜ ಒಟ್ಟಿಗೆ ನಿಲ್ಲುತ್ತಿದೆ ಅನ್ನುವಂಥದ್ದು ಕೂಡ ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಿರುವಂತಹ ಸಂಗತಿ. ಯಾಕಂದರೆ ಅವ್ರು ನಿಂತಿರುವಂಥದ್ದು, ಅವರ ನರೇಷನ್ ಎಲ್ಲವೂ ಕೂಡ ಬೇರೆ ರೀತಿಯಲ್ಲಿದೆ. ಅವರದ್ದೇ ಸರ್ಕಾರದ, ಅವರದ್ದೇ ಮುಖ್ಯಮಂತ್ರಿಯ ನಿರ್ಧಾರವನ್ನು ಧಿಕ್ಕರಿಸುವಂತಹ ರೀತಿಯಲ್ಲಿದೆ. ಹೇಳಿ ಕೇಳಿ ಅವರು ಅಹಿಂದ ನಾಯಕ. ಆದರೆ ಈ ಕಡೆ ಅದಕ್ಕೆ ಪ್ರತಿಯಾಗಿ DK ಶಿವಕುಮಾರ್ ಅವರು ಎಲ್ಲೋ ಒಂದು ಕಡೆ ಅಹಿಂದವನ್ನು ಧಿಕ್ಕರಿಸುವಂತಹ ಒಂದು ಹೊಸ ಸೂತ್ರವನ್ನು ಕಂಡುಕೊಂಡ್ರ. ಬಹುಪಾಲು ಮಾಧ್ಯಮಗಳಲ್ಲೂ ಚರ್ಚೆ ಆಗಿರುವಂತಹ ವಿಚಾರ ಇದು. ಪಂಚಮಸಾಲಿಯ ಜೊತೆಯಲ್ಲಿ ಒಕ್ಕಲಿಗರನ್ನು ಬೆಸೆಯುವ ಮೂಲಕ ಉತ್ತರ ದಕ್ಷಿಣಗಳನ್ನು ಒಟ್ಟುಗೂಡಿಸುವ ಪ್ರಯತ್ನವನ್ನು ಮಾಡ್ತಿದ್ದಾರೆ ಅನ್ನುವಂಥದ್ದು ಚರ್ಚೆ. ನೀವು ಈ ಪ್ರಕರಣದಲ್ಲಿ ರಾಜ್ಯದಲ್ಲಿ ಏನು ಬಹುದೊಡ್ಡ ಚರ್ಚೆ ಆಗ್ತಿದೆ, ಜನಾಕ್ರೋಶಕ್ಕೆ ಕಾರಣ ಆಗಿದೆ, ಆ ಚರ್ಚೆಯಲ್ಲಿ ಯಾವೆಲ್ಲ ವ್ಯಕ್ತಿಗಳು, ಯಾರೆಲ್ಲ ಮುಂದಾಳುಗಳಾಗಿ ಪ್ರೊಟೆಸ್ಟ್ಗಳನ್ನು ಮಾಡ್ತಿದ್ದಾರೆ ಅವರನ್ನು ನೋಡ್ಬಿಡಿ, ನಿಮಗೆ ವಾಸ್ತವ ಅರ್ಥ ಆಗುತ್ತೆ. ಈ ಸರ್ಕಾರದಲ್ಲಿ ಅವರದ್ದೇ ಮುಖ್ಯಮಂತ್ರಿಗಳ ನಿರ್ಧಾರವನ್ನು ಧಿಕ್ಕರಿಸಿ ಹೇಳಿಕೆ ಕೊಟ್ಟಂಥವ್ರು ಯಾರು? DK ಶಿವಕುಮಾರ್ ಅವರು, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು. ಮೇಲ್ನೋಟಕ್ಕೆ ಎಲ್ಲೋ ಈ ಚರ್ಚೆಗೆ ಪೂರಕವಾದಂತಹ ವಾತಾವರಣ ಕಾಣಿಸುತ್ತೆ. ಸತ್ಯಾಸತ್ಯತೆ ಅದಾದ ಮೇಲೆ ಗೊತ್ತಾಗತ್ತೆ. ರಾಜಕಾರಣದಲ್ಲಿ ಇವತ್ತಿನ ದಿನ ಹೀಗೆ ಇರುತ್ತೆ, ನಾಳೆ ಬದಲಾಗೋದೇ ಇಲ್ಲ ಅಂತ ಹೇಳೋದಕ್ಕೆ ಸಾಧ್ಯವೇ ಇಲ್ಲ. ಕಾರಣ ಇಷ್ಟೇ, ಯಾಕಂದರೆ ಪಂಚಮಗೌಡ ಸೂತ್ರವನ್ನು ಇಟ್ಕೊಂಡ್ಬಿಟ್ರೆ ಈ ಕಡೆ ದಕ್ಷಿಣದಲ್ಲೂ ಸ್ಟ್ರಾಂಗ್ ಆಗಬಹುದು, ಉತ್ತರದಲ್ಲೂ ಸ್ಟ್ರಾಂಗ್ ಆಗಬಹುದು ಅನ್ನುವಂಥದ್ದು DK ಶಿವಕುಮಾರ್ ಅವರ ಬಣದ ಲೆಕ್ಕಾಚಾರ ಇರಬಹುದು. ಆದರೆ ಈ ಭಾಗದಲ್ಲೂ ಕನಿಷ್ಠ 30 ಕ್ಷೇತ್ರಗಳಲ್ಲಿ, ಈ ಭಾಗದಲ್ಲೂ 30 ಕ್ಷೇತ್ರಗಳಲ್ಲಿ ಯಾರ ಬೆಂಬಲವೂ ಇಲ್ಲದೆ ಗೆಲ್ಲಬಹುದು. ಆದರೆ ರಾಜ್ಯದ 224 ವಿಧಾನಸಭಾ ಕ್ಷೇತ್ರಗಳಲ್ಲಿ ಕನಿಷ್ಠ 113 ಶಾಸಕರು ಗೆಲ್ಲಲೇಬೇಕು ಅಂದರೆ ಅಲ್ಪಸಂಖ್ಯಾತ, ಹಿಂದುಳಿದ, ದಲಿತ ಅನ್ನುವಂತಹ ಸಮಾಜಗಳ ಮತಗಳು ಬೇಕೇ ಬೇಕು. ಇದೇ ಪಂಚಮಶಾಲಿ ಶಾಸಕರು ಇವತ್ತು ಎಷ್ಟೇನು ಜನ ಕಾಂಗ್ರೆಸ್ಸಿಂದ ಗೆದ್ದು ಬಂದಿದ್ದಾರೆ, ಅವರೆಲ್ಲರಿಗೂ ಕೂಡ ಹಿಂದುಳಿದವರ, ದಲಿತರ, ಅಲ್ಪಸಂಖ್ಯಾತರ ಮತಗಳಿಂದಾಗಿ ಅವ್ರು ಗೆದ್ದಿದ್ದಾರೆ. ಬರೀ ಪಂಚಮಗೌಡ ಸೂತ್ರ ಇಟ್ಕೊಂಡ್ಬಿಟ್ರೆ ಆಗುತ್ತೆ, ಅದು ಕಷ್ಟ. ಮಾಸ್ ಲೀಡರ್ ಅನ್ನುವಂಥವ್ರು ಎಲ್ಲ ಸಮಾಜಗಳನ್ನು ತಬ್ಬಿಕೊಂಡು
ನಮ್ಮವರು ನೀವು ಬನ್ನಿ ಜೊತೆಲಿ ಹೋಗೋಣ ಅಂತ ಕರ್ಕೊಂಡು ಹೋಗ್ಬೇಕಾಗತ್ತೆ. ಆ ಕಾರಣಕ್ಕೋಸ್ಕರ ಅವರನ್ನು ಮಾಸ್ ಲೀಡರ್ ಅಂತ. ಆದರೆ ಈ ಪಂಚಮ ಗೌಡ ಸೂತ್ರ ಕಷ್ಟವಾಗಬಹುದು ಡಿ ಕೆ ಶಿವಕುಮಾರ್ ಅವರಿಗೆ. ಆದಾಗ್ಯೂ ಪ್ರಭಾವಿಯೊಬ್ಬರು ಅವರ ಬೆನ್ನಿಗೆ ನಿಂತು ಬಿಟ್ಟರೆ ಬದಲಾವಣೆ ಆಗುತ್ತೆ ಅನ್ನುವಂಥದ್ದು ಲೆಕ್ಕ. ಈ ಕ್ಷಣಕ್ಕೆ ಬಿಸಿಯಲ್ಲಿ ಬದಲಾವಣೆ ಆದಾಗ್ಯೂ ಕೂಡ ಅಂಥದ್ದೊಂದು ಬದಲಾವಣೆ ಆದರೆ ಮುಂದಿನ ದಿನಮಾನಗಳಲ್ಲಿ ಅಂತಹ ವ್ಯವಸ್ಥೆಗೆ ಕೈ ಜೋಡಿಸುವಂತಹ ಯಾವುದೇ ಶಾಸಕ ಇರಲಿ, ಯಾವುದೇ ನಾಯಕ ಇರಲಿ, ಜೀವಮಾನದಲ್ಲಿ ಮತ್ತೆ ಚುನಾವಣೆಯ ಮೂಲಕ ಅಧಿಕಾರ ಹಿಡಿತೀವಿ, ಗೆಲ್ತೀವಿ ಅನ್ನುವಂತಹ ಕನಸನ್ನು ಕಾಣೋದಕ್ಕಾಗೋದಿಲ್ಲ. ಅಷ್ಟು ಜೋರಾದ, ವಿರುದ್ಧವಾದ, ಗಟ್ಟಿಯಾದ ಜನಾಕ್ರೋಶ ಈಗ ರಾಜ್ಯದಲ್ಲಿ ಮಡುಗಟ್ಟಿದೆ, ಮನೆ ಮಾಡಿದೆ. ಹೇಗಿಂದ ಹೇಗೆ ಹುಡುಕೊಂಬಂದ್ರೂ ಕೂಡ ಈಗ ನಾವು ಈ ಮುಖ್ಯಮಂತ್ರಿಗಳನ್ನು ಇಳಿಸಿ ಆ ಜಾಗಕ್ಕೆ ಇವರನ್ನು ತರ್ತೀವಿ, ಡಿ ಕೆ ಶಿವಕುಮಾರನ್ನು ತರ್ತೀವಿ ಅನ್ನುವಂತಹ ಲೆಕ್ಕಾಚಾರಗಳೇನಿರಬಹುದು ಕೆಲವರದ್ದು ಅಥವಾ ಪ್ರಭಾವಿಗಳದ್ದು, ಅದೆಲ್ಲವೂ ಕೂಡ ಈ ಕ್ಷಣಕ್ಕೆ ಸಫಲವಾಯಿತು ಅಂತ ಅನಿಸಿಕೊಂಡ್ರೂ ಕೂಡ ಭವಿಷ್ಯದಲ್ಲಿ ಅಂತಹ ಪ್ರಯೋಗಕ್ಕೆ ಕೈ ಜೋಡಿಸಬಹುದಾದಂಥ ಎಲ್ಲ ನಾಯಕ ಶಾಸಕರು ಕೂಡ ಜೀವಮಾನದಲ್ಲಿ ಗೆಲ್ಲೋದಕ್ಕೆ ಸಾಧ್ಯವಾಗದಂತಹ ವಾತಾವರಣ ಮತ್ತು ವಿರೋಧಿ ಅಲೆ ಅವರ ಹಣೆಪಟ್ಟಿಯಲ್ಲಿ ಬರೆದು ಬಿಸಾಕ್ತಾರೆ ಜನ ಮತ್ತು ಈ ಜನಾಕ್ರೋಶ. ಅಲ್ಲಿಗೆ ಜನಕ್ಕೆ ಬೇಕಾದ್ದನ್ನು, ಜನ ಬಯಸಿದ ನ್ಯಾಯವನ್ನು, ಜನರ ಆಕ್ರೋಶವನ್ನು ತಣಿಸುವಂತಹ ಪ್ರಯತ್ನಗಳನ್ನು ಆಯಾಯ ನಾಯಕರು, ಶಾಸಕರು, ಸಮಾಜಗಳು ಮಾಡದೆ ಹೋದರೆ ಅದು ಬಹುದೊಡ್ಡ ವಿರೋಧಕ್ಕೆ, ಜನಾಂದೋಲನಕ್ಕೆ, ಬಹುದೊಡ್ಡ ಕ್ಷಿಪ್ರಕ್ರಾಂತಿಗೆ. ರಾಜಕೀಯ ನಾಯಕರು ಮಾಡುವಂತಹ ಕ್ಷಿಪ್ರಕ್ರಾಂತಿ 5 ವರ್ಷಕ್ಕೊಂದ್ಸಲ ಇರಬಹುದು, ಆದರೆ ಜನರೇ, ಪ್ರಜೆಗಳೇ ಮಾಡುವಂತಹ ಕ್ಷಿಪ್ರಕ್ರಾಂತಿಗಳಿರ್ತಾವಲ್ಲ, ಜೀವಮಾನದಲ್ಲಿ ಮತ್ತೊಂದು ಪಕ್ಷ, ಮತ್ತೊಂದು ನಾಯಕ ಇಂತಹ ಕೆಲಸಕ್ಕೆ ಕೈಯೇ ಹಾಕಬಾರ್ದಪ್ಪ ಅನ್ನುವಷ್ಟರ ಮಟ್ಟಿಗಿನ ಬದಲಾವಣೆಯನ್ನು ಬೇರು ಸಮೇತ ಕಿತ್ತು ಬಿಸಾಕುವಂತಹ ತಾಕತ್ತು ಜನಕ್ಕಿದೆ, ಪ್ರಜೆಗಳಿಗಿದೆ ಅನ್ನುವಂಥದ್ದು ಲೆಕ್ಕ. ಆದಾಗ್ಯೂ ಯಾರೋ ಪ್ರಭಾವಿಗಳು ಮನಸ್ಸು ಮಾಡಿ ಸಿದ್ದರಾಮಯ್ಯ ಅವರನ್ನು ಇಳಿಸಿ ಆ ಜಾಗಕ್ಕೆ ಡಿ ಕೆ ಶಿವಕುಮಾರ್ ಅವರನ್ನು ತಂದು ಕೂರಿಸುವಂತಹ ಪ್ರಯತ್ನಗಳೇ ನಡೆದರೆ ಜನ ಯಾವ ರೀತಿಯ ಪಾಠವನ್ನು ಕಲಿಸಬಹುದು? ಅಹಿಂದಕ್ಕೆ ವಿರುದ್ಧವಾಗಿ ಡಿ ಕೆ ಶಿವಕುಮಾರ್ ಅವರು ಹೆಣೆದಿದ್ದಾರೆ ಎನ್ನುವಂತಹ ಪಂಚಮಗೌಡ ಸೂತ್ರ ವರ್ಕೌಟ್ ಆಗತ್ತ. ಎಲ್ಲ ಸಮಾಜಗಳ ಬೆಂಬಲ ಇಲ್ಲದೆ ಒಬ್ಬ ಶಾಸಕ ಗೆಲ್ಲೋಕ್ಕಾಗತ್ತ. ಈ ಸದ್ಯದ ಜನಾಕ್ರೋಶ ರಾಜಕೀಯ ಪರಿಧಿಯಲ್ಲಿ ಯಾವ ರೀತಿಯ ಅಲ್ಲೋಲ ಕಲ್ಲೋಲ ಸೃಷ್ಟಿಸಬಹುದು? ಕಮೆಂಟ್ ಮಾಡಿ.